ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಹಬ್ಬದ ಹಿಂದಿನ ದಿನದ ಬ್ಲಾಗ್ ಇದು. ಮಾರ್ನಿಂಗೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ನಾನು. ಆ್ಯಕ್ಚುಲಿ ಅವತ್ತು ಎದುರುಗಡೆ ಮನೆ ಮೋಲ್ಡ್ ಆಗ್ತಾಯಿತ್ತು. ಅಂದರೆ ಮಾರ್ನಿಂಗ್ 6:30ಗೆ ಸ್ಟಾರ್ಟ್ ಮಾಡ್ಕೊಂಡವರು. ಇನ್ನು ನಾನು ಬೆಡ್ ಮೇಲೆ ಇದ್ದೆ. ಏನೋ ದಬಾರ್ ಅಂತ ಎತ್ತಾಕಿದ್ರೆ ಒಂಥರ ಗಾಬರಿಲೇ ಇದ್ದಿದ್ದಾಯಿತು. ಸೊ ಅದು ಒಂಥರ ಏನು ಗೊತ್ತಾ, ಮಾರ್ನಿಂಗ್ ಟೈಮ್ ಸಖತ್ತು ಪೀಸ್ಫುಲ್ಲಾಗಿ ನಮಗೆ ಎಚ್ಚರಿಕೆ ಆಗಿ ಎದ್ದರೆ ಒಂಥರ ಈ ಥರ ಏನೋ ಒಂದು ಶಬ್ದ ಆಗಿ ಭಯದಿಂದ ಎದ್ದರೆ ಅವತ್ತಿನ ದಿನ ಎಲ್ಲ ಹೆಂಗಿರುತ್ತಪ್ಪ ಏನಪ್ಪ ಆ ಥರನೇ ಥಿಂಕ್ ಆಗ್ತಾಯಿತ್ತು ನನಗೆ. ಅದಾದಮೇಲೆ ಪಾರ್ಕಿಂಗ್ ತೊಳ್ಬಿಡೋಣ ಅಂಥೇಳಿ ಹೋದೆ. ಬಟ್ ಅಲ್ಲಿ ಮೋಲ್ಡ್ ಆಗ್ತಾಯಿತ್ತಲ್ಲ, ಹಸ್ಬೆಂಡ್ ಇನ್ನು ಧೂಳಾಗುತ್ತೆ ಮತ್ತು ಸಂಜೆ ಅಷ್ಟರಲ್ಲಿ ಧೂಳು ಆಗೇ ಆಗುತ್ತೆ, ಇವಾಗ ಬೇಡ ಸದ್ಯಕ್ಕೆ, ಸಂಜೆ ನೋಡೋಣ ಅಂತೇಳಿ ಅಂದ್ರೆ ಸರಿ ಇನ್ನೇನು ಆ ಒಂದು ಕೆಲಸ ಅಲ್ಲೇ ಪೆಂಡಿಂಗ್ ಇಟ್ಬಿಟ್ಟು ನಾನು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂಥೇಳಿ ಬಂದೆ. ಯಾಕೋ ಗೊತ್ತಿಲ್ಲ, ಈ ನಡುವೆ ಅಂತೂ ಒಂದು ಹೇಳ್ತಾನೆ ಇದ್ದೀನಿ, 1 ವೀಕಿಂದ ಸಖತ್ತು ಥಂಡಿಗೋ ಏನೋ ಹೆಡೇಕ್ ಅಂತೂ ಬರ್ತಾನೆ ಇರುತ್ತೆ. ಟ್ಯಾಬ್ಲೆಟ್ ಹಾಕ್ಕೊಳ್ಳೋದು, ಕೆಲಸ ಮಾಡೋದು. ಸೊ ಹಂಗಾಗಿ ನಾನೇನು ಜಾಸ್ತಿ ಕ್ಲಿಪ್ಪಿಂಗ್ ಎಲ್ಲ ಏನೋ ತೊಗೊಳ್ಳಿಲ್ಲ, ಸುಮ್ಮನೆ ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಕ್ಲೀನ್ ಮಾಡ್ಕೊಂಡಿದ್ದು. ಅಡುಗೆ ಮನೆದೇನಿದೆ ಅಷ್ಟು ಮಾತ್ರ ನಾನು ಅದಕ್ಕಿಂತ 1-2-3 ಡೇಸ್ ಬಿಫೋರೇ ನಾನು ಕೆಳಗಡೆ ಏನು ಕಬೋರ್ಡ್ ಒಳಗಡೆ ಇದೆ ಅದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಂಡಿದ್ದೆ, ಧೂಳೆಲ್ಲ ತೆಗೆದು ಎಲ್ಲ ಒರೆಸ್ಕೊಂಡಿದ್ದೆ ನಾನಲ್ಲಿ. ಇನ್ನು ಅಲ್ಲಿ ಯೂಸ್ ಮಾಡುವಂಥ ಪಾತ್ರೆಗಳೆಲ್ಲ ರೆಗ್ಯುಲರಾಗಿ ನಾನು ಯೂಸ್ ಮಾಡುವಂಥ ಪಾತ್ರೆ ನಾನು ಹೇಳ್ಕೊಂಡೇ ಬಂದಿದ್ದೀನಿ. ಜಾಸ್ತಿ ಪಾತ್ರೆಗಳೆಲ್ಲ ಇಟ್ಕೊಂಡಿಲ್ಲ ನಾನು. ನಮಗೆ ಎಷ್ಟು ಯೂಸ್ ಮಾಡಬೇಕು ಅಷ್ಟೇ ಪಾತ್ರೆಗಳನ್ನ ನಾನು ಇಟ್ಕೊಂಡಿರೋ ಅಂಥದ್ದು. ಹಾಗಾಗಿ ಅದೆಲ್ಲ ನಾನು ಎವ್ರಿ ಡೇ ಯೂಸ್ ಮಾಡ್ತಾಯಿರ್ತೀನಿ, ತೊಳಿತಾ ಇರ್ತೀನಿ ಅಂದ್ಬಿಟ್ಟು ಅದನ್ನೆಲ್ಲ ಏನು ನಾನು ತೊಳಿಲಿಲ್ಲ. ಜಸ್ಟ್ ಆ ಕಬೋರ್ಡಲ್ಲಿರೋದನ್ನೆಲ್ಲ ಖಾಲಿ ಮಾಡಿ ಅಲ್ಲಿಗೆ ಒರೆಸ್ಬಿಟ್ಟು ಆ ಪಾತ್ರೆಗಳನ್ನ ಜೋಡಿಸ್ಕೊಂಡಿದ್ದೆ ಅಷ್ಟೇ. ಇದಿಷ್ಟು ಮಾಡ್ಕೊಂಡಿದ್ದೆ. ಇವಾಗ ಮೇಲ್ಗಡೆ ಪೋರ್ಷನ್ ಮಾಡ್ಕೊಂಬಿಡೋಣ ಅಂಥೇಳಿ ಅವತ್ತಿನ ದಿನ ಎಲ್ಲ ಮಾಡೋದನ್ನ. ಸೊ ಅವತ್ತು ವಿಡಿಯೋ ಎಡಿಟ್ ಕೂಡ ಮಾಡೋದಿತ್ತು. ಸೊ ವಿಡಿಯೋ ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ ಅದಕ್ಕೆ ಥಂಬ್ನೇಲ್ ಅಂತೆ ಅದು ಇದು ಎಲ್ಲ ಹಾಕಬೇಕಲ್ಲ. ಸೊ ಎಲ್ಲ ಹಾಕ್ಬಿಟ್ಟು ಹಂಗೆ ನನ್ನ ಕೆಲಸಗಳು ನಡೀತಾ ಇತ್ತು. ಒಂದು ಸ್ವಲ್ಪ ಮಾಡೋದು, ಅಲ್ಲೋಗಿ ಆ ಕಡೆ ಇದನ್ನು ನೋಡೋದು, ಇದೇ ಥರನೇ ಮಾಡಿಕೊಂಡು ಡಬ್ಬಗಳೆಲ್ಲ ಕ್ಲೀನ್ ಮಾಡಿ ಇಲ್ಲ ಒರೆಸ್ಕೊಂಡೆ. ಇದೆಲ್ಲ ಯೂಶ್ವಲಿ ಹಸ್ಬೆಂಡ್ ಮಾಡಿಕೊಡ್ತಾರೆ, ಯಾಕೆಂದರೆ ಮೇಲೆ ಹತ್ತಿ ಇಳಿಯೋದೆಲ್ಲ ಯಾರು ಒಬ್ರು ಇರಬೇಕು ಜೊತೆಯಲ್ಲಿ. ಅಕಸ್ಮಾತ್ ಏನಾದರೂ ಇವಾಗ ಸೋಪ್ ವಾಟರಲ್ಲೆಲ್ಲ ಆಡ್ತಾ ಇರ್ತೀವಿ, ಜಾರ್ಬಿಟ್ಟು ಏನಾದ್ರು ಬಿದ್ದರೆ ಹೆಚ್ಚು ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಅವರಿದ್ದಾಗಲೇ ನಾನು ಅವ್ರ ಕೈಲೇ ಮಾಡಿಸ್ಬಿಡ್ತೀನಿ. ಬಟ್ ಇದು ಅವರು ಕೆಲಸಕ್ಕೆ ಹೋಗಿದ್ರಲ್ವ, ಸೊ ಹಂಗಾಗಿ ನಾನೇ ಮಾಡ್ಕೊಂಬಿಡೋಣ ಅಂಥೇಳಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಅದ್ರ ಜೊತೆಗೆ ಅವತ್ತಿನ ದಿನ ಏನು ತಿಂಡಿ ಮಾಡಿದೆ ಅಂತ ಕೂಡ ನನಗೆ ನೆನಪಿಲ್ಲ, ಯಾಕೆಂದರೆ ಮಧ್ಯಾಹ್ನ ಕೂಡ ಅಡುಗೆ ಮಾಡೋ ಅಷ್ಟು ಇರಲಿಲ್ವಲ್ಲ. ಸೊ ಹಂಗಾಗಿ ಒಟ್ಟಿಗೆ ತಿಂಡಿನ ನಾನು ಮಾಡಿಬಿಟ್ಟಿದೆ, ಮಧ್ಯಾಹ್ನಕ್ಕೂ ಆಗೋ ಥರನೇ. ಬಟ್ ಏನು ಮಾಡಿದೆ ಅಂತ ನನಗೆ ನೆನಪಿಲ್ಲ. ಈ ಒಂದು ಆಯಿಲ್ ಜಾರ್ ಏನಿದೆ ಅಲ್ವ, ಅದನ್ನು ನಾನು ವಿಶಾಲ್ ಮಾರ್ಟಿಂದ ತೊಗೊಂಡು ಬಂದೆ. ಬಟ್ ನಮ್ಮನೆ ಸಜ್ಜನಲ್ಲಿ ಯಾವ ಸಜ್ಜೆಲ್ಲೂ ಇಡೋಕ್ಕಾಗಲ್ಲ. ಫುಲ್ ಆಮೇಲೆ ಟಾಪ್ ಅಂದರೆ ಫುಲ್ ಲಾಸ್ಟ್ ಇದ್ರ ಮೇಲೆ ಇಟ್ಟಾಗ ಅದು ಅಲ್ಲಿಗೆ ಫಿಕ್ಸ್ ಆಯಿತು. ಹೀಗೆ ಸಖತ್ತು ಸಜ್ಜೆ ಚಿಕ್ಕದಿರೋದ್ರಿಂದ ನನಗಂತೂ ಕಷ್ಟ ಆಗುತ್ತೆ ಈ ಕಡೆ ಪಾತ್ರೆಗಳು ಜೋಡಿಸ್ಕೊಳ್ಳೋ, ಆ ಕಡೆ ಡಬ್ಬಗಳನ್ನ ಜೋಡಿಸ್ಕೊಳ್ಳೋಣ ಅಂತ. ಅದಕ್ಕೆ ಏನಾದರೂ ಪರ್ಯಾಯವಾಗಿ ಅದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೋದು ಎಲ್ಲ ಕ್ಲೀನ್ ಮಾಡಿ ಹೆಂಗಿದೆ ನಮ್ಮ ಮನೆ. ನಾನು ನೋಡಿ ಹೆಂಗಿದ್ದೀನಿ ನೋಡೆ, ಜಾದು ಅನ್ನೋ ಥರ ಇದ್ದೀನಿ ಅಲ್ವ. ಟೈಮ್ 7 ಗಂಟೆ. ಮ್ಯೂಟ್ ಮಾಡಪ್ಪ ಒಂಚೂರು ಪ್ಲೀಸ್, ಮ್ಯೂಟ್ ಯಾ. ನಾವು ಒಂದು ರೌಂಡ್ ಸುಚ್ಬಿಟ್ಟೆ ಅತ್ತಗೆ ಜಾದು ಥರ ರೆಡಿ ಆಗಿಬಿಟ್ಟಿದ್ದೀನಿ. ಹೊರಗಡೆ ಹೊಟ್ಟಿದ್ದೀವಿ. ರೋಸ್ ಒಂದು ಸ್ಟಿಚಿಂಗ್ ಕೊಟ್ಟಿದ್ದೆ ಅಂತ ಹೇಳಿದ್ರೆ ಅದು ಸ್ಟಿಚ್ ಆಗಿದೆ ಅಂದರು. ಅದನ್ನ ಈಸ್ಕೊಂಡು ಹಾಗೆ ಇನ್ನೊಂದು ಸ್ವಲ್ಪ ಬೇರೆ ಬೇರೆ ಕೆಲಸಗಳೆಲ್ಲ ಇದೆ, ಅದೆಲ್ಲ ಮುಗಿಸ್ಕೊಂಡು ಬರ್ತೀವಿ. ನನ್ನ ಮಗ ಆಕಳಿಸ್ತವನೆ, ನಿದ್ದೆ ಮಾಡ್ತಾನೆ. ನೀನಲ್ಲಪ್ಪ ಹಾಂ ಮಲ್ಕೋತೀಯಾ? ಸರಿ ಬಾಯ್. ಸರಿ ಎಲ್ಲರೂ ಹೋಗ್ಬೇಕು. ಅಳಿಯಲ್ಲ ಮಗಳ ಗಂಡ ಕೂತ್ಕೊಂಡಿದ್ದು ಯಾರು ಕಳೆದೋಗ್ಬೇಕಲ್ಲ ನೀನು. ಐತಪ್ಪ, ಲಾಸ್ಟ್ ಟೈಮ್ ಹಂಗೆ ಇದು ಮಾಡಿ ಆಟ ಮಾಡಿ ಒಂದು ಬ್ಲೌಸ್ ಕಳ್ದಾಕೊಂಬಂದೆ. ಅದಕ್ಕೆ ಸೇಫ್ಟಿಗೆ ಈ ಸಲ ಬ್ಯಾಗ್ ಎತ್ಕೊಂಡ್ಬಿಟ್ಟಿದ್ದೀನಿ. ಬೇರೆ ಕಡೆ ಎಲ್ಲ ಹೋಗೋ ಕೆಲಸ ಇದೆ ನನಗೆ. ಅದೇ ನಿನಗೊಂದು ದೊಡ್ಡದೊಂದು ಕಾರ್ ತಗೊಬರೋಣ ಅಂತ. ತಗೊಬರ್ಲಿ. ಸರಿ ಬಾಯ್. ಆ್ಯಕ್ಚುಲಿ ನಾವು ಹೋಗ್ತಾಯಿದ್ದು ಇವತ್ತು ಕುರುಬ್ರಳ್ಳಿಗೆ. ಅಂದರೆ ಕುರುಬ್ರಳ್ಳಿಲಿ ಹಸ್ಬೆಂಡ್ ಆಫೀಸ್ ಬ್ಯಾಗನ್ನು ಕೊಟ್ಟಿದ್ದರು.
ಅದು ಏನೋ ಸ್ಟಿಚ್ ಹಾಕಿ ಕೊಟ್ಟಿದ್ರಂತೆ. ಅದನ್ನು ತೊಗೊಂಡು ಹಾಗೆ ನನ್ನದು ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬರೋಣ ಅಂಥೇಳಿ ಹೊರಟಿದ್ದು. ದಾರಿನಲ್ಲಿ ಸೊಲ್ಲಾಪುರದಮ್ಮ ದೇವಸ್ಥಾನ ಸಿಗುತ್ತೆ, ಸುಂಕದಕಟ್ಟೆ ಮಾರ್ಕೆಟ್ ಹತ್ರ. ಸಖತ್ತಾಗಿ ಅಲಂಕಾರ ಎಲ್ಲ ಮಾಡಿದರು, ಬಟ್ ಹೋಗೋಕ್ಕಾಗಲ್ಲ, ಅದೇ ಬೇಜಾರು ನನಗೆ. ಅಲ್ಲಿಂದ ಕುರುಬ್ರಳ್ಳಿಗೆ ಹೋದರೆ ಎಂಥ ಟ್ರಾಫಿಕ್ ಜಾಮ್ ಅಂದರೆ, ಫಸ್ಟ್ ಟೈಮ್ ನಾನು ಈ ಥರ ಸಂಕ್ರಾಂತಿ ಹಬ್ಬಕ್ಕೆ ಈ ಥರ ಜಾಮ್. ಅಂದರೆ ನಾನು ಕೆಳಗಡೆ ಇದ್ದಿದ್ದರಿಂದ ಮನೆ ನಾವು ನಡ್ಕೊಂಡು ಮೇಲವರೆಗೂ ಬರ್ತಾ ಇರಲಿಲ್ಲ, ಸುಮ್ಮನೆ ಅಲ್ಲೇ ಏನಾದ್ರು ತೊಗೊಂಡು ಹೋಗ್ಬಿಡ್ತಾಯಿದ್ವಿ. ಬಟ್ ಈ ಸಲ ಫುಲ್ಲು ಮೇಲಿಂದ ಹೋಗಿದ್ದಲ್ವ, ಎಲ್ಲ ಕಡೆ ಟ್ರಾಫಿಕ್ ಜಾಮ್. ಎಲ್ಲಿ ನೋಡಿದ್ರೂ ವ್ಯಾಪಾರ ಮಾಡ್ತಾರವ್ರು ಇದ್ರು. ಮತ್ತು ಅವರೆಕಾಯಿ ಅಂತೂ ತುಂಬಾ ಚೆನ್ನಾಗಿತ್ತಲ್ಲಿ, ಸೊಗಡು ವಾಸನೆಯಲ್ಲಿ ಗಾಡಿನಲ್ಲಿ ಕುತ್ಕೊಂಡಿರೋದು. ಬಟ್ ಅಲ್ಲೇ ತೊಗೊಳ್ರಿ ಅಂದರೆ ಹಸ್ಬೆಂಡು ಹೋಗ್ತಾ ಅಲ್ಲಿ ಸುಂಕದಕಟ್ಟೆ ಮಾರ್ಕೆಟಲ್ಲಿ ತೊಗೊಳ್ಳೋಣ ಬಿಡು ಅಂಥೇಳಿ ಅವರು ಇದು ಮಾಡಿಬಿಟ್ರು. ನಾವು ಹೋಗಿದ್ದೆ ಲೇಟ್ ಅವತ್ತು ಹೇಳಬೇಕು ಅಂತ ಹೇಳಿದ್ರೆ. ನಾನು ಹೋಗ್ತಾನೆ ಐಬ್ರೋ ಮಾಡಿಸ್ಕೊಂಡು ಆಮೇಲೆ ನಾವು ಹೋಗಿ ಅವ್ರದ್ದು ಏನಿದೆ ಬ್ಯಾಗ್ನ ತೊಗೊಂಡು ಅಲ್ಲಿಂದ ಬಳೆ ಕೂಡ ತೊಗೊಂಡೆ ನಾನು, ಬ್ಯಾಂಗಲ್ಸ್ ತೊಗೊಂಡು ಅಲ್ಲಿಂದ ಬರ್ತಾ ಸುಂಕದಕಟ್ಟೆ ಮಾರ್ಕೆಟ್ ಕಡೆ ಹೋಗೇ ಇಲ್ಲ ನಾವು. ಮರ್ತ್ಬಿಟ್ಟು ಬೇರೆ ಕಡೆ ಬ್ಲೌಸ್ ಕೊಟ್ಟಿದ್ದೆ ನಾನು ಸ್ಟಿಚ್ಗೆ, ಅಲ್ಲಿ ಇಸ್ಕೊಂಡು ಹಿಂಗೆ ಬಂದುಬಿಟ್ವಿ. ಆಮೇಲೆ ಫ್ಲ್ಯಾಶ್ ಆಯಿತು, ಇದೆಲ್ಲ ತೊಗೊಂಡಿಲ್ವಲ್ಲ. ಕಬ್ಬು ನನ್ನ ಮಗನಿಗೆ ಇಷ್ಟ, ಅವನು ತಿನ್ನೋದಕ್ಕೆ ಇಷ್ಟಪಡ್ತಾನೆ. ಸೊ ಹಂಗಾಗಿ ಒಂದು ಜಲ್ಲೆ ಆದರೂ ತೊಗೊಂಡೋಗೋಣ ಅಂಥೇಳಿ ಕಬ್ಬು ತೊಗೊಂಡ್ವಿ. ಒಂದು ಇದಕ್ಕೆ 50 ರೂಪಾಯಿನೋ ತೊಗೊಂಡ್ರವರು. ಸೊ ಅಲ್ಲಿಂದ ಕಬ್ಬು ತೊಗೊಂಡು ಮತ್ತು ಗೆಣಸು, ಕಡಲೆಕಾಯಿ ಅದು ಕೂಡ ಜಾಸ್ತಿ ತೊಗೊಳ್ಳಿಲ್ಲ, ಎಷ್ಟು ಬೇಕಷ್ಟೇ. ಅಂದರೆ ಹಬ್ಬದ ದಿನ ಅಟ್ಲೀಸ್ಟ್ ಅದನ್ನು ನಾವೇನು ತಿಂತಾಯಿದ್ವಲ್ವ, ಅದಾದಮೇಲೆ ಬೇರೆ ದಿನ ನಾನು ಮಾಡಿಕೊಟ್ರೆ ಅದನ್ನು ಅವರು ತಿನ್ನೋದೇ ಇಲ್ಲ. ಗೆಣಸಂತೂ ಬೇಯಿಸಿದ್ರೆ ನನ್ನ ಮಗ ಅಂತೂ ಮುಟ್ಟಕ್ಕೆ ಹೋಗಲ್ಲ, ಅವ್ನಿಗೆ ಇಷ್ಟನೇ ಆಗಲ್ಲ ಅದು. ಸೊ ಹಂಗಾಗಿ ಅವತ್ತಿನ ದಿನ ಆದರೂ ಅಟ್ಲೀಸ್ಟ್ ಬಲವಂತಕ್ಕೆ ತಿನ್ನಿಸ್ಬೋದು ಅನ್ನೋ ಒಂದು ರೀಸನ್ಗೆ ಒಂದು ಅರ್ಧ kg ಅಷ್ಟು, 1 kg ಅಂದರೆ ಹಸ್ಬೆಂಡ್ ಹಂಗೆ ಹಸಿದೇ ತಿಂತಾರೆ ತೊಳ್ಕೊಂಡವರು, ಅವ್ರಿಗಿಷ್ಟ ಆ ಥರ ಬೇಯಿಸಿ ತಿನ್ನೋದಕ್ಕಿಂತ ಹಸಿ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಸೊ ಗೆಣಸು ಮತ್ತು ಕಡಲೆಕಾಯಿ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಏನೋ ಅದು ದಡ ಬಡ ನನ್ನ ಮಗನ ಕಪ್ ತೊಗೊಂಬಂದಿದ್ದೀವಿ. ಕಬ್ಬು ಯಾಕೆ ಇವಾಗ ಬೇಡ, ನಾಳೆ ತಿನ್ನು ಹಬ್ಬ. ಹೋಗಿದ್ವಿ ಕುರುಬ್ರಳ್ಳಿಗೆ ಯಾಕೆ ಹೋಗಿದ್ವಿ ಅಂದರೆ ನಮ್ಮ ಮನೆಯವ್ರ ಬ್ಯಾಗ್ ತೋರಿಸ್ರಿ, ನಿಮ್ಮ ಬ್ಯಾಗು. ಅವ್ರ ಆಫೀಸಲ್ಲಿ ಬ್ಯಾಗ್ ಕೊಟ್ಟಿದ್ರು, ಅದು ಇನ್ನೊಂದು ಸ್ಟಿಚ್ ಹಾಕೋಕ್ಕೆ ಅಂತಲೇ ಅಲ್ಲಿ ಕುರುಬ್ರಳ್ಳಿಲಿ ಕೊಟ್ಟಿದ್ರು ಅಂತ, ಅದಕ್ಕೆ ಇಸ್ಕೊಂಬಂದ್ಬಿಡೋಣ ಅಂತ ಅಲ್ಲಿ ಹೋದ್ವಿ. ಅಲ್ಲಿ ಹೆಂಗೂ ಹೋಗಿದ್ದಲ್ಲ ಅಂತ ಐಬ್ರೋ ಮಾಡಿಸ್ಕೊಂಡು ಬಂದೆ ನಾನು. ಐಬ್ರೋ ಮಾಡಿಸ್ಕೊಂಡು ಬ್ಯಾಂಗಲ್ಸ್ ತೊಗೊಂಬಂದೆ. ಏನು ಗೊತ್ತಾ, ಬ್ಯಾಂಗಲ್ಲು ಅಲ್ಲಿ ಚೆನ್ನಾಗಿರೋ ಸಿಗುತ್ತೆ. ಸೊ ಹಂಗಾಗಿ ಹೆಂಗೂ ಅಲ್ಲಿ ಒಂದು ಸೀರೆ ಹೆಂಗೂ ಹೋಗ್ತಾ ಇದೀವಲ್ಲ ಕುರುಬ್ರಳ್ಳಿಗೆ ಅಂತ ಸೀರೆ ಜಿಗ್ಜಾಗ್ ಫಾಲ್ ಕೊಡೋಣ ಅಂತ ತೊಗೊಂಡಿದ್ದೆ. ಆಮೇಲೆ ಅಲ್ಲೇ ಬಳೆ ಶಾಪ್ ಕೂಡ ಇತ್ತಲ್ವ, ಸೊ ಬ್ಯಾಂಗಲ್ ತೊಗೊಂಡ್ಬಂದೆ. ತೊಗೊಂಡು ಅಲ್ಲಿಂದ ಬರ್ತಾ ಹಾಗೆ ಈಗ ಬೆಳಗ್ಗೆಯಿಂದ ಕೆಲಸ ಮಾಡಿ ಸಖತ್ ಟಯರ್ಡ್ ಆಗಿಬಿಟ್ಟಿತ್ತು ನನಗೆ, ಅಡುಗೆ ಮಾಡೋಕ್ಕೆಲ್ಲ ಸುಸ್ತಾಗ್ತಾಯಿತ್ತು ಅಂದ್ಬಿಟ್ಟು ಬರ್ತಾ ಹಾಗೆ ದೋಸೆನ ಪಾರ್ಸಲ್ ತೊಗೊಂಡು ಬಂದ್ವಿ. ಬರ್ತಾ ಒಂದು ಬ್ಯಾಂಗಲ್ ತೊಗೊಂಡೆ, ಒಂಥರ ಬ್ರೌನ್ ಕಲರ್, ಬ್ರೌನ್ ಅಲ್ಲ ಇದು ಮೆರೂನ್ ಕಲರ್ ಬ್ಯಾಂಗಲು ಮತ್ತು ಪಿಂಕ್ ಕಲರ್ ಬ್ಯಾಂಗಲು ತೊಗೊಂಡೆ. ಇನ್ನು ನಾನು ಉಟ್ಕೊಳ್ಳೋ ಸೀರೆ ಬಂದ್ಬಿಟ್ಟು ರೆಡ್ ಕಲರ್ ಸ್ಯಾರಿ, ಸೊ ಅದಕ್ಕೆ ಬ್ಯಾಂಗಲ್ ಇದೆ ನನ್ನ ಹತ್ರ, ರೆಡ್ಡು ಕಲರ್ ಬ್ಯಾಂಗಲ್ ಇದೆ. ಅದೆರಡು ಕಲರ್ ಬ್ಯಾಂಗಲ್ಸ್ ತೊಗೊಂಡೆ. ಸೊ ಬರ್ತಾ ಹಾಗೆ ನಾನು ಬ್ಲೌಸ್ ಕೂಡ ಕಲೆಕ್ಟ್ ಮಾಡ್ಕೊಂಡು ಬಂದೆ. ಸದ್ಯ ಇದೊಂದು ಸ್ಟಿಚ್ ಮಾಡಿದರು. ನಾನು ಆ್ಯಕ್ಚುಲಿ 4 ಬ್ಲೌಸ್ ಏನೋ ಕೊಟ್ಟಿದ್ದೆ ಅವ್ರಿಗೆ, ಒಂದು ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ, ತೋರಿಸ್ತೀನಿ. ಇದೊಂದಾದರೂ ಸ್ಟಿಚ್ ಮಾಡಿಕೊಟ್ಟೆ ತೊಗೊಂಡಿದ್ದು. ಚಿತ್ರಾನ್ನ ಇರೋದೇ ಅದು ತಿನ್ನೋದೇ ಬಿಡು, ನಾನು ತಿಂತೀನಿ. ಇದೇನಿಲ್ಲ, ಸುಮ್ಮನೆ ಸಿಂಪಲ್ ನೆಕ್ಕ ಹೇಳಿದೆ ನಾನು. ಸ್ವೀಟ್ ಹಾರ್ಟ್ ನೆಕ್ಕ ಏನೋ ಹೇಳ್ತಾರಲ್ಲ ಅದೇ ಥರ. ಫ್ರಂಟಿಗೂ ಅದೇ ಥರನೇ ಇಟ್ಟಿದ್ದಾರೆ, ಫ್ರಂಟಿಗೂ ಅದೇ, ಬ್ಯಾಕಿಗೂ ಅದೇ ಇಟ್ಟಿದ್ದಾರೆ. ನಾನೇ ಮ್ಯೂಟ್ ಮಾಡಿದ್ದೀನಿ. ನಾನು ಆ್ಯಕ್ಚುಲಿ ಶಾರ್ಟ್ ಸ್ಲೀವ್ಸ್ ಹೇಳಿದ್ದೆ, ನೋಡಿದ್ರೆ ಅವ್ರು ಲಾಂಗ್ ಸ್ಲೀವ್ ಹೇಳ್ಬಿಟ್ಟಿದ್ದಾರೆ, ನಾವು ಇಟ್ಬಿಟ್ಟಿದ್ದಾರೆ. ಪರವಾಗಿಲ್ಲ, ನೆಕ್ಸ್ಟ್ ಹೊಲಿಯೋದನ್ನ ಶಾರ್ಟ್ ಸ್ಲೀವ್ ಮಾಡಿ ಅಂತ ಹೇಳ್ಬಿಟ್ಟು ಬಂದೆ. ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಇದ್ರದ್ದು ಸಾರಿ ಕಲರ್ ಬಂದ್ಬಿಟ್ಟು ಲೈಟ್ ಬೇಬಿ ಪಿಂಕು. ಇನ್ನೂ 3 ಬ್ಲೌಸ್ ಇದೆ, ಪ್ಲಸ್ ಮೊನ್ನೆ ವರ್ಕ್ ಮಾಡ್ತಿದ್ದಲ್ಲ ಆ ಬ್ಲೌಸು ಕೂಡ ಸ್ಟಿಚಿಗೆ ಕೊಟ್ಟು ಬಂದಿದ್ದೀನಿ. ಅದನ್ನು ಸೇರಿಸಿ ಒಟ್ಟಿಗೆ 4 ಬ್ಲೌಸ್ ಮಾಡಿಕೊಟ್ಬಿಡಿ ಅಂತ. ಬ್ಲೌಸ್ ಸಿಕ್ತಲ್ಲ,
ಖುಷಿ ಆಯಿತು ನನಗೆ. ಬ್ಯಾಗಲ್ಲಿ ತೊಗೊಂಡೆ, ಖುಷಿ ಆಸೆಗೆ ಬ್ಯಾಗಲ್ಲಿ ತೊಗೊಂಡೆ ನಾನು. ಇವರೆಲ್ಲ ತಿಂತಾರೆ. ಸೊ ಅದು ಸ್ಯಾರಿ ಕಲರ್ ಬಂದು ಈ ಕಲರ್ ಬರುತ್ತಲ್ವ, ಅದಕ್ಕೆ ಬಳೆ ತೊಗೊಂಡಿದ್ದೆ. ಬ್ಲೌಸ್ ರೆಡಿಯಾಗಿರುತ್ತೋ ಅಕಸ್ಮಾತ್ ರೆಡಿಯಾಗಿಲ್ಲ ಅಂತಂದರೆ ಬಳೆ ತೊಗೊಂಡು ವೇಸ್ಟೇ ಅಲ್ವ, ಸುಮ್ಮನೆ ಬಳೆ ಆದರೂ ಹಾಕೊಳ್ಳೋಣ, ಸ್ಯಾರಿ ಉಟ್ಕೊಂಡಿಲ್ಲ ಅಂದರೆ ಪರವಾಗಿಲ್ಲ ಅಂತೇಳಿ ತೊಗೊಂಡು ಬಂದೆ. ನೋಡಿದ್ರೆ ಒಂದು ಸ್ಟಿಚ್ ಮಾಡಿಟ್ಟಿದ್ರು, ತೊಗೊಂಡು ಬಂದೆ ಹಬ್ಬಕ್ಕೆ ಉಟ್ಕೊಳ್ಳೋಕ್ಕೆ. ಏನು ದೇವಸ್ಥಾನಕ್ಕೆ ಎಲ್ಲೂ ಹೋಗೋ ಆಗಿಲ್ಲ. ನಾಳೆ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗೋ ಕೆಲಸ ಇದೆ ನನಗೆ, ಹೋಗ್ಬಿಟ್ಟು ಬರಬೇಕಲ್ವ. ಹೀಗೆ ಸ್ಯಾರಿನ ಹಾಕ್ಕೊಂಡು ಹೋಗೋಣ ಹಬ್ಬದ ದಿನ. ಬೆಳಗ್ಗೆಯಿಂದ ಸ್ಯಾರಿನ ಬೇಗ ಅಡುಗೆ ತಿಂಡಿ ಎಲ್ಲ ಮಾಡಿ ಇಟ್ಬಿಟ್ರೆ ಆಮೇಲೆ ರೆಡಿ ಆಗಿಬಿಟ್ಟು ಸ್ಯಾರಿ ವೇರ್ ಮಾಡ್ಬೋದು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಹಿಂಗಾಗುತ್ತೆ ಅದನ್ನೆಲ್ಲ ನಾನು ಬ್ಲಾಗಲ್ಲಿ ಹಾಗೆ ಶೇರ್ ಮಾಡ್ತೀನಿ ಅಂತ. ಆ್ಯಕ್ಚುಲಿ ಇವಾಗ ಊಟ ತಿಂದ್ಬಿಟ್ಟು ಬಿಗ್ ಬಾಸ್ ನೋಡಬೇಕು ಇವತ್ತು. ವೆರಿ ಇಂಪಾರ್ಟೆಂಟ್ ಎಪಿಸೋಡ್ ಇವತ್ತು. ಸಖತ್ ಟಯರ್ಡ್ ಆಗ್ತಾಯಿತ್ತು, ಹೋಗಿ ಮಲ್ಕೊಂಬೋಣ ಅಂತ ಅನ್ನಿಸ್ತಾಯಿತ್ತು. ಬಟ್ ನನಗೆ ಇವತ್ತು ಬಿಗ್ ಬಾಸ್ ನೋಡಲೇಬೇಕು. ಟಯರ್ಡ್ ಆಗಿದ್ದರೂ ಕೂಡ ನಾನು ಕೂತ್ಕೊಂಡು ನೋಡ್ತೀನಿ ಇವತ್ತು ಬಿಗ್ ಬಾಸ್ನ. ಜೊತೆಗೆ ಬರ್ತಾ ಕಡಲೆಕಾಯಿ, ಗೆಣಸು ನನಗಿಷ್ಟ, ಕಡಲೆಕಾಯಿ ಇವರಿಬ್ರಿಗೂ ಇಷ್ಟ, ಕೊಬ್ಬು ನನ್ನ ಮಗ ತಿಂತಾನೆ. ಸೊ ಹಂಗಾಗಿ ತೊಗೊಂಡು ಅದೆಲ್ಲ ತೊಗೊಂಡು ತಿನ್ನೋಣ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಈ ಸಲ ಎಲ್ಲ ಮಾಡಿಬಿಟ್ಟು ಪೂಜೆಗಂತೂ ಇಡೋಕ್ಕಾಗಲ್ಲ, ಪೂಜೆ ಮಾಡೋ ಹಾಗೆ ಇಲ್ಲ ನಾವು ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ನಾವು ಆದರೂ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಬೇಯಿಸಿ ಗೆಣಸೆಲ್ಲ ಬೇಯಿಸಿ ತಿನ್ನೋಣ ಅಂತೇಳಿ ಅಂದ್ಕೊಂಡು ಬರ್ತಾ ಹಾಗೆ ಎಲ್ಲ ತೊಗೊಂಡು ಬಂದು ಕುರುಬಳ್ಳಿಲಂತೂ ಕಾಲಿಡೋಕ್ಕೂ ಜಾಗ ಇಲ್ಲ ಸುಶ್ಮಿ. ಎಷ್ಟು ಟ್ರಾಫಿಕ್ ಜಾಮ್ ಅಂದರೆ ಸಂಕ್ರಾಂತಿ ಹಬ್ಬಕ್ಕೆ ಇಷ್ಟೊಂದು ಟ್ರಾಫಿಕ್ ಜಾಮು ಆ ಥರ ಫೀಲ್ ಆಗಿಬಿಡ್ತು ನನಗೆ ಇವತ್ತು ಫಸ್ಟ್ ಟೈಮು. ಆಮೇಲೆ ಈಗ ಸ್ವಲ್ಪ ಎಳ್ಳು ಬೆಲ್ಲದ್ದು ಮಾಡಬೇಕು, ನಾನು ಮಿಕ್ಸ್ ಮಾಡಿಲ್ಲ ಇನ್ನು. ಸ್ವಲ್ಪ ಎಳ್ಳು ಹುರಿದ್ಬಿಟ್ಟು ಆಮೇಲೆ ಸ್ವಲ್ಪ ಉಳ್ಳಗಡ್ಲೆ ಹುರಿದ್ಬಿಟ್ಟು ಮಿಕ್ಸ್ ಮಾಡಿರ್ತೀನಿ ಅಷ್ಟೇ. ಅದಷ್ಟಿಟ್ಟರೆ ನನ್ನ ಕೆಲಸ ಮುಗಿಯುತ್ತೆ. ಆ್ಯಕ್ಚುಲಿ ಇವಾಗ ಪಾರ್ಕಿಂಗ್ ಕೂಡ ತೊಳೆದ್ಬಿಟ್ಟು ಹೊಲ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ನಮ್ಮನೆಯವ್ರು ಆಗಿರ್ತಾಳೆ ಹಿಂಗಂತಾರೆ. ಸೊ ನಾಳೆ ಬೆಳಗ್ಗೆನೂ ಮಾಡ್ಕೊತೀನಿ. ಇವಾಗ ಥಂಡಿನಲ್ಲಿ ಈಚೆ ಹೋಗಿ ಬಂದಿರೋದಕ್ಕೂ ಅದಕ್ಕೂ ಫುಲ್ಲು ಒಂಥರ ಚಳಿ ಅನ್ನಿಸ್ತಾ ಇದೆ. ಇವಾಗ ನೀರಲ್ಲಿ ಆಡೋಕ್ಕೆ ಹೋದರೆ ಇನ್ನು ರಾತ್ರಿ ನಿದ್ದೆ ಬರೋಲ್ಲ. ಅದಕ್ಕೆ ಬೆಳಿಗ್ಗೆ ಹಾಕ್ಬಿಟ್ಟು ಪಾರ್ಕಿಂಗ್ ಎಲ್ಲ ತೊಗೊಂಡು ಸಿಂಪಲಾಗಿ ರಂಗೋಲಿ ಹಾಕ್ತೀನಿ. ಈ ಸಲ ಎಲ್ಲ ಕಲರ್ ಎಲ್ಲ ಹಾಕ್ಬಿಟ್ಟೆ ಸಿಂಪಲ್ ರಂಗೋಲಿನ ಹಾಕ್ತೀನಿ. ಮತ್ತು ಫೇಶಿಯಲ್ ಮಾಸ್ಕ್ ಹಾಕ್ಕೊಳ್ತೀನಿ ಅಂತ ಹೇಳಿದ್ರೆ ಅದು ಕೂಡ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ಕೂಡ ನಿಮಗೆ ಶೇರ್ ಮಾಡ್ಕೊಳ್ತೀನಿ ಅಂತ. ಇವಾಗ ಇದನ್ನೆಲ್ಲ ಎತ್ತಿ ಪಕ್ಕಕ್ಕೆ ಇಟ್ಬಿಟ್ಟು ನಾನು ಇದಕ್ಕೆ ತೊಗೊಂಡಿದ್ದೀನಿ. ಅದನ್ನು ನಾನು ಸೆಟ್ ದೋಸೆ ತೊಗೊಂಡೆ. ಸೆಟ್ ದೋಸೆ ಮತ್ತು ಚಟ್ನಿ ನನ್ನ ಮಗ ಹಾಕಿ ರೆಡಿ ಮಾಡಿ ಇಟ್ಬಿಟ್ಟಿದ್ದಾನೆ. ಸೊ ಇವಾಗ ಬಾರ್ಸೋದು ಅಷ್ಟೇ ಕೆಲಸ. ನನಗಂತೂ ಬೆಳಗ್ಗೆಯಿಂದ ಅದು ಕ್ಲೀನಿಂಗ್ ತೊಗೊಂಬಿಟ್ಟು ಯಾಕಾದರೂ ಆ ಕ್ಲೀನಿಂಗ್ ತೊಗೊಂಡಪ್ಪ ಆ ಥರ ಫೀಲ್ ಆಗ್ಬಿಡ್ತು ನನಗೆ. 2 ಡೇಸಿಂದ ಹೆಡ್ಡೇಕ್ ಇದ್ದಿದ್ದಕ್ಕೂ ಅದಕ್ಕೂ, ಮತ್ತು ಕಾಲೆಲ್ಲ ಹೊಡ್ತಾ ತುಂಬ. ಸೊ ಊಟ ಮಾಡಿಬಿಡ್ತೀನಿ, ಬಿಗ್ ಬಾಸ್ ನೋಡ್ತೀನಿ, ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆಯಿತಾ. ಬಿಗ್ ಬಾಸ್ ಎಲ್ಲ ನೋಡ್ಬಿಟ್ಟು ಆದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂದೆ, ಬಟ್ ಆಗಲಿಲ್ಲ. ಇದು ಬಂದುಬಿಟ್ಟು ನಮ್ಮ ಟಾಪ್ ಫ್ಲೋರ್ ಅವರು ಬಿಹಾರಿಯನ್ನು ಅವ್ರ ಕಡೆ ಏನು ಸ್ಪೆಷಲ್ ಮಾಡ್ತಾರೆ ಸಂಕ್ರಾಂತಿ, ಅವರು 14th ಮಾಡಿಬಿಡ್ತಾರಂತೆ. ಸೊ ಹಾಗಾಗಿ ಅವ್ರ ಕಡೆ ಏನು ಸ್ಪೆಷಲ್ ಮಾಡ್ತಾರೆ ಅದನ್ನೆಲ್ಲ ತಂದು ಕೊಟ್ಟಿದ್ರು ಅವರು. ಈ ಥರ ಪುರಿ ಉಂಡೆ, ಎಳ್ಳುಂಡೆ, ಆಮೇಲೆ ಮೊಸರು ಮನೆಯಲ್ಲೇ ಮಾಡ್ತಾರಂತೆ, ಅದನ್ನೆಲ್ಲ ತಂದು ಕೊಟ್ಟಿದ್ರು. ಫೈನಲಿ ನಮ್ಮ ಅಡುಗೆ ಮನೆ ಕ್ಲೀನಿಂಗ್ ಆಯಿತು. ಸೊ ಇನ್ನೂ ಪೂರ್ತಿ ಕಂಪ್ಲೀಟ್ ಆಗಿಲ್ಲ, ಸ್ವಲ್ಪ ಬ್ಯಾಲೆನ್ಸ್ ಇದೆ. ಅದನ್ನು ಕೂಡ ಹಬ್ಬ ಆದಮೇಲೆ ಮಾಡೋಣ ಕ್ಲೀನಿಂಗ್ ಅಂತೇಳಿ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಎಳ್ಳು ಬೆಲ್ಲ ಕೂಡ ರೆಡಿ ಮಾಡಿದ್ದೆ, ಬಟ್ ಅದನ್ನೆಲ್ಲ ನಾನೇನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಸೊ ಜಸ್ಟ್ ಇನ್ನೇನು ಎಳ್ಳು ಹುರಿದ್ಬಿಟ್ಟು ಮಿಕ್ಸ್ ಮಾಡೋದು ಅಷ್ಟೇ ಅಲ್ವಾ ಅಂತ ಹೇಳ್ಬಿಟ್ಟು ಅದನ್ನೇನು ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹಬ್ಬದ ದಿನ ವೀಡಿಯೋನೇ ಮಾಡೋಕ್ಕಾಗಿಲ್ಲ ನನಗೆ ಹೇಳ್ಬೇಕಂದ್ರೆ. ಮಾರ್ನಿಂಗ್ ಅವರೆಕಾಯಿ ಉಪ್ಪಿಟ್ಟು ಮಾಡಿದೆ, ಮತ್ತು ಕಡಲೆಕಾಯಿ ಗೆಣಸೆಲ್ಲ ಬೇಯಿಸಿದೆ ಅಂಥದ್ದು. ಇದೆಲ್ಲ ಕ್ಲಿಪ್ಪಿಂಗ್ ತೊಗೊಂಡಾಗ ಆಲ್ಮೋಸ್ಟ್ ಮಧ್ಯಾಹ್ನನೇ ಆಗಿತ್ತು, ಊಟ ಎಲ್ಲ ಆಗಿತ್ತು ನಮ್ಮದು. ಆವಾಗ ನಾನು ಈ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ಸೊ ಮೊದಲೇ ಹೇಳಿದಾಗೆ ನನಗೆ 1 ವೀಕಿಂದ ಸ್ವಲ್ಪ ಹೆಲ್ತ್ ಇಶ್ಯೂಸ್ ನಡೀತಾ ಇದೆ. ಅದರಲ್ಲೂ ಹೆಡ್ಡೇಕ್ದು ತುಂಬಾ ನನಗೆ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಹಂಗಾಗಿ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ. ಜೊತೆಗೆ ಹಬ್ಬ ಕೂಡ ನಾವು ಮಾಡದೇ ಇರೋದ್ರಿಂದ ಬೇಜಾರಾಗ್ತಾಯಿತ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು.
ಸೊ ಮಾರ್ನಿಂಗಿಂದ ನಾನೇನು ಬ್ಲಾಗೇ ಮಾಡ್ಕೊಂಡಿಲ್ಲ. ಯಾಕೋ ಇವತ್ತು ಒಂಥರ ಲೋ ಫೀಲ್ ಆಗ್ತಾಯಿತ್ತು, ಬೇಜಾರಾಗ್ತಾಯಿತ್ತು, ಅಳು ಬರೋ ಥರ ಆಗ್ತಾಯಿತ್ತು. ನನಗೆ ಹೆಡ್ಏಕ್ ಇತ್ತು. ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿಬಿಟ್ಟು ಸುಮ್ಮನೆ ಇದ್ಬಿಟ್ಟಿದ್ದೆ. ಬೆಳಗ್ಗೆ ತಿಂಡಿಗೆ ಬಂದುಬಿಟ್ಟು ಅವರೆಕಾಯಿ ಉಪ್ಪಿಟ್ಟು ಮಾಡಿದೆ. ಆಮೇಲೆ ಮಧ್ಯಾಹ್ನಕ್ಕೆ ಇಕ್ಕಿದ ಅವರೆಕಾಯಿ ಸಾಂಬಾರು. ಮತ್ತು ನಾರ್ಮಲಾಗಿ ಹಬ್ಬದ ದಿನ ಏನೇನೆಲ್ಲ ಮಾಡ್ತೀನಿ ಅದನ್ನೆಲ್ಲ ಮಾಡಿದೆ. ಬಟ್ ಪೊಂಗಲ್ ಮಾಡಿರಲಿಲ್ಲ. ಪೊಂಗಲ್ ಯಾರೂ ತಿನ್ನೋದಿಲ್ಲ. ಬರೀ ಜಸ್ಟ್ ಸ್ವೀಟ್ ಪೊಂಗಲ್ ಮಾಡಿದ್ರೆ ನಮ್ಮ ಮನೆಯಲ್ಲಿ ಯಾರೂ ತಿನ್ನೋಲ್ಲ. ಖಾರ ಪೊಂಗಲ್ ಜೊತೆ ಇದ್ದರೆ ತಿಂತಾರೆ ಅಂದ್ಬಿಟ್ಟು ಪೊಂಗಲ್ ಏನು ಮಾಡೋಕ್ಕೆ ಹೋಗಲಿಲ್ಲ ನಾನು ಈ ಸಲ. ಮಾಮೂಲಿ ಕಡಲೆಕಾಯಿ ಗೆಣಸು ಎಲ್ಲ ಬೇಯಿಸ್ಬಿಟ್ಟು ಆಮೇಲೆ ಎಳ್ಳು ಬೆಲ್ಲ ಕೂಡ ರೆಡಿ ಮಾಡಿಕೊಂಡೆ. ಎಲ್ಲ ಆದಮೇಲೆ ಇವಾಗ ಸಂಜೆ ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಇದೆ. ಯೂಶ್ವಲಾಗಿ ನಾರ್ಮಲಾಗಿ ಹೋಗ್ಬಿಡ್ತಾ ಇದೆ. ಇವತ್ತು ಹಬ್ಬ ಇರೋದ್ರಿಂದ ಈ ರೀತಿಯಾಗಿ ರೆಡಿಯಾಗಿದ್ದೀನಿ. ಸೊ ಈ ಒಂದು ಬ್ಲೌಸೇ ನಾನು ನೆನ್ನೆ ತೊಗೊಂಡು ಬಂದಿರೋಂಥದ್ದು. ನಾನು ಆ್ಯಕ್ಚುಲಿ ಶಾರ್ಟ್ ಸ್ಲೀವ್ ಹೇಳಿದ್ದೆ, ಬಟ್ ಅವ್ರು ಉದ್ದ ಸ್ಲೀವ್ ಇಟ್ಬಿಟ್ಟಿದ್ದಾರೆ. ನನಗೆ ಯಾಕೋ ನಡುವೆ ಒಂಥರ ಲೆಂತಿ ಸ್ಲೀವ್ ಇರೋದು ಅನ್ಕಂಫರ್ಟೇಬಲ್ ಆ ಥರ ಫೀಲ್ ಆಗ್ತಾಯಿದೆ. ಮತ್ತು ಇರೋದೇ ಹೆಲ್ದಿಯಾಗಿದ್ದೀನಿ, ಅದರಲ್ಲಿ ಇನ್ನೂ ಕೂಡ ಹೆಲ್ದಿಯಾಗಿ ಕಾಣಿಸ್ತೀನಿ ಅಂತ ನನಗೆ ಅನಿಸುತ್ತೆ. ಸೊ ಹಂಗಾಗಿ ನೆಕ್ಸ್ಟ್ ಹೊಲಿಯೋ ಬ್ಲೌಸ್ ಎಲ್ಲ ಖಂಡಿತವಾಗಿ ಶಾರ್ಟ್ ಸ್ಲೀವ್ ಇಡಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಈ ಒಂದು ಸೀರೆ ನಾನು ನನ್ನ ಬ್ಲಾಗಲ್ಲೇ ಶೇರ್ ಮಾಡ್ಕೊಂಡಿದ್ದೆ. ಸೊ 100,000 ರುಪೀಸಲ್ಲೇ ನಾನು ತೊಗೊಂಡಿರೋವಂಥದ್ದು. ಈ ಒಂದು ಸೀರೆ ನಾನು ತೊಗೊಂಡಿರೋವಂಥ ಪೇಜ್ ಬಂದು ವೆರಿ ಸಿದ್ದಿ ಸಿಲ್ಕ್ಸ್ ಅಂಥೇಳಿ, ಅದು ಕುರುಬ್ರಳ್ಳಿನಲ್ಲೇ ಇರೋವಂಥದ್ದು. ಸುಮ್ಮನೆ ಏನೋ ಹಂಗೆ ಬೇರೆ ಯಾವುದೋ ಸೀರೆ ನೋಡೋಕ್ಕೆ ಹೋಗಿ ಈ ಒಂದು ಸೀರೆನ ತೊಗೊಂಡು ಬಂದೆ ಅಷ್ಟೇ. ಈ ರೀತಿಯಾಗಿ ರೆಡಿಯಾಗಿದ್ದೀನಿ, ಹೊರಗಡೆ ಹೋಗೋಣ ಅಂತ. ಇವಾಗ ನನ್ನ ಮಗ ಕಾಫಿ ಮಾಡಿಕೊಡ್ತಾನೆ, ಇಲ್ಲೇ ಮಲ್ಕೊಂಡಿದ್ದಾನೆ ಅಲ್ಪ. ಕಾಫಿ ಮಾಡಿಕೊಡ್ತಾನೆ, ಕುಡಿದ್ಬಿಟ್ಟು ಹೊರಗಡೆ ಹೋಗಿ ಬರ್ತೀವಿ. ಕೆಲಸ ಒಳ್ಳೇದಾಗುತ್ತೆ ಆ ಒಂದು ಕೆಲಸ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಏನು ಅಂತೇಳಿ. ನಾನು ಬರ್ತಿದ್ದೀನಿ ಅಂದಮೇಲೆ ಕೆಲಸ ಹಾಗೆ ಆಗುತ್ತೆ. ಎಲ್ಲರೂ ಹೋದರೆ, ಎಲ್ಲರೂ ಹೊರಟ್ರೆ ನಾನು 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 ಅಂತ ನಿಂತ್ಕೊಳ್ತಾನೆ. ಒಳ್ಳೆ ಚಿಕ್ಕ ಮಕ್ಕಳು ಆಟ ಮಾಡ್ತಾರಲ್ಲ, ಲಾಲಿಪಾಪ್ ಬೇಕು ಅಂತ ಹಂಗೆ ಆಟ ಮಾಡ್ತಾನೆ ಅವನು. ಸೊ ಲಾಲಿಪಾಪ್ ನೋಡ್ತೀನಿ. ಆಯ್ತು ಈಗ ಸದ್ಯ ಲಾಲಿಪಾಪ್ ಗೊತ್ತಲ್ಲ ತಿನ್ನೋ ಅಂಥದ್ದು. ಇದ್ರದ್ದು ಮೇಕಪ್ ಲುಕ್ಕು ಕೂಡ ನಾನು ಹಾಗೆ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ನಾನು ಮೇಕಪ್ ಮಾಡಿಕೊಂಡೆ ಸಿಂಪಲ್ಲಾಗಿ ಅಂತೇಳಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದನ್ನು ಮಿನಿ ಬ್ಲಾಗಲ್ಲಿ ಹಾಕ್ತೀನಿ ನೋಡಿ, ಆಯಿತಾ? ಶಾರ್ಟ್ಸಲ್ಲಿ ಅಥವಾ ಮಿನಿ ಬ್ಲಾಗಲ್ಲಿ ಹಾಕ್ತೀನಿ ನೋಡಿ ನಾನು ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡಿ ನಾನು ಮೇಕಪ್ಪನ್ನು ಮಾಡ್ಕೊಂಡಿದ್ದೀನಿ ಅಂತ. ಹೇಗೆ ಬಂದಿದೆ ಮೇಕಪ್ ಅಂತ ನನಗೆ ಕಮೆಂಟ್ ಮಾಡಿ, ಆಯಿತಾ? ಇವಾಗ ಎದ್ದು ನೋಡಿ, ಕಾಫಿ ಮಾಡ್ಕೊಂಡು ನೋಡಿ, ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಹೊರಗಡೆ ಹೋಗಿ ನೋಡ್ತೀನಿ. ಅಲ್ಲಿ ಸಾಧ್ಯ ಆದರೆ ಎಷ್ಟು ಸಾಧ್ಯನೋ ಅಷ್ಟು ಬ್ಲಾಗ್ನ ಮಾಡ್ಕೊಳ್ತೀನಿ. ಇಲ್ಲ ಅಂತಂದರೆ ಮಾಡ್ಕೊಳ್ಳಲ್ಲ. ವಾಪಸ್ ರಿಟರ್ನ್ ಬಂದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಆಯಿತಾ? ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ನಾನು ಹೋಗಿದ್ದು ನನ್ನ ಫ್ರೆಂಡ್ ಮನೆಗೆ. ಏನೋ ಒಂದು ಕೆಲಸ ಇದೆ ಅಂಥೇಳಿ ಅಂದೆ, ಬಟ್ ಏನು ಕೆಲಸ ಅಂಥೇಳಿ ಇನ್ ಫ್ಯೂಚರಲ್ಲಿ ಅದನ್ನು ನಾನು ಹೇಳ್ತೀನಿ. ಬಟ್ ಇವಾಗೇನು ಹೇಳೋಕ್ಕೋಗಲ್ಲ. ಅಲ್ಲಿ ಅಲ್ಲಿ ಹೋಗಿದ್ದ ಕೆಲಸ ಆಗಲಿಲ್ಲ. ಜಸ್ಟ್ ಎಲ್ಲರೂ ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ಮೀಟ್ ಮಾಡಿ ಸ್ವಲ್ಪ ಹೊತ್ತು ಕೂತಿದ್ದು. ಅವರಲ್ಲಿ ಪೊಂಗಲೆಲ್ಲ ಕೊಟ್ಟರು, ತಿಂದ್ಕೊಂಡು ಹಬ್ಬದ ದಿನ ಆಗಿದ್ದರಿಂದ ಎಲ್ಲ ಎಳ್ಳುವೆಲ್ಲ ಹಂಚ್ತಾಯಿದ್ರು. ಸೊ ನಾನು ಕೂಡ ಇದೇ ರೀತಿ ಮಾಡ್ತಾಯಿದ್ದೆ. ಅಲ್ಲಿ ಹೋದಾಗ ಎಲ್ಲರೂ ಒಟ್ಟಿಗೆ ಸಿಗ್ತಾರಲ್ವ, ಕೊಟ್ಬಿಡ್ತಾಯಿದ್ದೆ ನಾನು. ಬಟ್ ಈ ಸಲ ನಾವು ಕೊಡೋ ಹಾಗಿಲ್ಲ ಅಂತ ಅದನ್ನೇ ಹೇಳ್ತಾಯಿದ್ದೆ. ಆಂಟಿಗೆ ಬೇಜಾರಾಗ್ತಾಯಿತ್ತು. ಆಂಟಿ ಯಾಕೋ ಬೆಳಗ್ಗೆಯಿಂದ ಒಂಥರ ಅಳು ಬರೋ ಥರ ಆಗ್ತಾಯಿತ್ತು, ಯಾಕೋ ಗೊತ್ತಿಲ್ಲ ನನಗೆ ಅಂತ ಹೇಳ್ತಾಯಿದ್ದೆ. ಬೇಜಾರು ಮಾಡ್ಕೊಬೇಡ, ಆ ಥರ ಅನಿಸುತ್ತೆ. ಹಬ್ಬದ ದಿನ ಹಬ್ಬ ಮಾಡಿಲ್ಲ, ಮನೇಲಿ ದೀಪ ಹಚ್ಚಿಲ್ಲ ಅಂದರೆ ಆ ಥರ ಲೋ ಫೀಲ್ ಆಗ್ತಾ ಇರುತ್ತೆ ಕೆಲವೊಬ್ಬರಿಗೆ. ಏನು ಅನ್ಕೋಬಾರ್ದು. ಈಗ ಹೆಂಗೂ ಮಾಡ್ತೀಯಲ್ಲ ಇನ್ನು ಅಂತೇಳಿ ಅವರು ಅದನ್ನು ಸಮಾಧಾನ ಮಾಡ್ತಾಯಿದ್ರು. ಅವ್ರು ಬಂದುಬಿಟ್ಟು ಪಾಪು ಏನಿದೆಯಲ್ಲ, ಆ ಪಾಪು ನನ್ನ ಏನು ರೀಲ್ಸ್ ಶಾರ್ಟ್ಸ್ ಅದೆಲ್ಲ ನೋಡುತ್ತೆ. ಖುಷಿಯಾಗುತ್ತೆ ಅವ್ರು ಬಂದ್ಬಿಟ್ಟು ಹೇಳಿದಾಗ, ಮಾತಾಡಿಸ್ದಾಗ. ಬಟ್ ಅವತ್ತಿನ ದಿನ ಏನೋ ಅವಳು ಸಖತ್ ಅಂದರೆ ಒಳಗಡೆ ಏನೋ ಆಟಾಡೋ ಮೂಡಲ್ಲಿ ಇದ್ಲು ಅವಳು. ಅದಕ್ಕೆ ಎಳ್ಳು ಬೆಲ್ಲ ಕೊಡೋದಕ್ಕೆ ಕರಿಯಷ್ಟು ಇದು ಮಾಡ್ತಾಯಿದ್ರು, ಕಷ್ಟಪಟ್ಟು ಬರ್ತಾಯಿದ್ಲು. ಆಮೇಲೆ ಅವ್ರ ಅಮ್ಮನೇ ಕೊಟ್ಟರು, ಪರವಾಗಿಲ್ಲ ಕೊಡಿ, ಏನು ತೊಂದರೆ ಇಲ್ಲ ಅಂಥೇಳಿ ತೊಗೊಂಡೆ. ಅವರಾದಮೇಲೆ ಆಂಟಿ ಮನೆಯವ್ರು ಕೊಟ್ಟರು. ಮತ್ತು ಪಂಕಜ ನನ್ನ ಫ್ರೆಂಡ್ ಮಗಳು ಕೂಡ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಅವಳು ಅವರ ಚಿಕ್ಕಮ್ಮ ಮನೆಗೇನೋ ಹೋಗಿದ್ಲಂತೆ. ತುಂಬ ಹೊತ್ತಾಯಿತು, ಇನ್ನು ಲೇಟ್ ಆಗುತ್ತೆ, ನಾನು ಕೂಡ ಹೊರಡ್ತೀನಿ ಅಂತೇಳ್ಬಿಟ್ಟು ಬೇಗ ಅವ್ರ ಹತ್ರ ಕೊಟ್ಬಿಡಿ ಅಂತೇಳಿ ಎಳ್ಳು ಬೆಲ್ಲ ತೊಗೊಂಡು ಮನೆಗೆ ಬಂದಿದ್ದಾಯಿತು. ಈ ಥರ ಇತ್ತು ನನ್ನ ಸಂಕ್ರಾಂತಿ ಹಬ್ಬ. ನನ್ನ ರಂಗೋಲಿ ಅಂತೂ ಈ ಸಲ ಒಂಥರ ನೆಕ್ಸ್ಟ್ ಲೆವೆಲ್ ರಂಗೋಲಿ ಅಂತಲೇ ಹೇಳ್ಬೋದು. ನನ್ನ ಮಗ ಅಂತೂ ಫುಲ್ ಸೈಕ್ ಆಗಿಬಿಟ್ಟಿದ್ದ ನನ್ನ ರಂಗೋಲಿ ನೋಡಿ. ನನ್ನ ಹಸ್ಬೆಂಡ್ ಅಂತೂ ಇನ್ನೊಂದು ಕಬ್ಬೆ ಕಾಣ್ತಾ ಇಲ್ಲ ಅಂತೇಳಿ ನನಗೆ ಬಂದು ಕಂಪ್ಲೇಂಟ್ ಹೇಳ್ತಾಯಿದ್ರು.
ಸೊ ಹೊರಗಡೆ ಹೋಗಿ ಬಂದಮೇಲೆ ಬಿಗ್ ಬಾಸ್ನ ನೋಡಿ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೆ. ಅಲ್ಲಿಂದ ಬರೋಷ್ಟಲ್ಲೇ 9:20 ಏನೋ ಆಗ್ಬಿಟ್ಟಿತ್ತು. ಆ್ಯಕ್ಚುಲಿ ಹೊರಗಡೆ ಹೋಗಿದ್ದು ಬಂದು ಸ್ವಲ್ಪ ಫ್ರೆಂಡ್ ಮನೆಗೆ ಹೋಗಿದ್ವಿ. ಅಲ್ಲಿ ಹೋಗಿದ್ದ ಕೆಲಸ ಆಗಲಿಲ್ಲ. ಅಲ್ಲಿ ನನ್ನ ಮಗ ಹೇಳ್ಕೊಂಡು ಕರ್ಕೊಳೋದ, ಈ ಸಲ ನಾನು ಬರ್ತಾಯಿದ್ದೀನಿ ಆಗುತ್ತೆ ಹಂಗೆ ಹಿಂಗೆ ಅಂತ. ಬಟ್ ಆಗಿಲ್ಲ. ಏನು ಕೆಲಸ ಅಂತೇಳಿ ಅದಾದಮೇಲೆ ಹೇಳ್ತೀನಿ ಆಯಿತಾ. ಇವಾಗ ಸದ್ಯಕ್ಕಂತೂ ಅದನ್ನು ಹೇಳೋ ಸಿಚುವೇಷನಲ್ಲಿ ಇಲ್ಲ. ಸೊ ಹಂಗಾಗಿ ಹೋದ್ವಿ, ಕೆಲಸ ಆಗಲಿಲ್ಲ, ಬಂದ್ವಿ. ಆಮೇಲೆ ಬರ್ತಾ ಹಾಗೆ ಎಳ್ಳು ಬೆಲ್ಲ ಎಲ್ಲ ಕೊಟ್ಟರು, ಅದನ್ನೇ ಹೇಳ್ಕೊಂಡು ಬಂದೆ. ಈ ಸಲ ಯಾಕೋ ಹಬ್ಬದ ಥರನೇ ಅನ್ನಿಸ್ತಾ ಇಲ್ಲ ನನಗೆ. ಒಂಥರ ಬೇಜಾರಾಗ್ತಾಯಿತ್ತು, ಪೂಜೆ ಮಾಡಿಲ್ವಲ್ಲ ಅನ್ನೋದೊಂದು. ಹೋಗ್ತಿದ್ದೆ, ದೇವ್ರ ಮನೆ ನೋಡ್ತಾ ಇದ್ದೆ, ನನಗೆ ಬೇಜಾರಾಗ್ತಾಯಿತ್ತು, ಏನೋ ಒಂಥರ ಅನ್ನಿಸ್ತಾಯಿತ್ತು. ಅದರಲ್ಲಿ ಏನೇನೆಲ್ಲ ಅಡುಗೆ ಮಾಡ್ತಾಯಿದ್ದೆ ಅದನ್ನು ಮಾಡಿದೆ, ಸ್ವಲ್ಪ ಲೇಟಾಗಿ ಮಾಡಿದೆ ಅಷ್ಟೇ. ಮುಂಚೆ ಅಂದರೆ ನೈವೇದ್ಯಕ್ಕೆ ಇಡಬೇಕಿತ್ತು ಅಂದ್ಬಿಟ್ಟು ಬೇಗ ಮಾಡಿಬಿಡ್ತಾಯಿದ್ದೆ. ಬಟ್ ಈ ಸಲ ಸ್ವಲ್ಪ ಲೇಟಾಗಿ ಮಾಡಿದೆ ಅಷ್ಟೇ ವ್ಯತ್ಯಾಸ. ಬೆಳಗ್ಗೆ ಮಾಮೂಲಿ ನಾರ್ಮಲಾಗಿ ತಿಂಡಿ ಮಾಡಿಬಿಟ್ವಿ ಎಲ್ಲರೂ ರೆಡಿ ಮಾಡಿಬಿಟ್ಟು, ಉಪ್ಪಿಟ್ಟು ಮಾಡಿ ತಿಂಡಿ ಮಾಡಿಬಿಟ್ಟು ಆಮೇಲೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಅಡುಗೆ ಎಲ್ಲ ಮಾಡಿದಂಥದ್ದಾಯಿತು. ಸೊ ಲೇಟೇ ಆಯಿತು. ಇವತ್ತೆಲ್ಲ ಒಂಥರ ಸೋಂಬೇರಿ ದಿನ ಆ ಥರ ಅನ್ನಿಸ್ಬಿಡ್ತು. ಹಬ್ಬದ ದಿನ ಸೋಂಬೇರಿತನ ಆ ಥರ. ಬಟ್ ಆದರೂ ಹಬ್ಬ ಮುಗೀತು, ಅದನ್ನೇ ಹೇಳ್ಬಿಟ್ಟು ಬಂದೆ. ಎಳ್ಳು ಬೆಲ್ಲ ಅಟ್ಲೀಸ್ಟ್ ಏನು ಗೊತ್ತಾ, ನಾನು ಈ ಸಲ ಅಂದ್ಕೊಂಡಿದ್ದೆ ಬೇಡ ಅಂತ. ಬಟ್ ಆದರೂ ಅಲ್ಲಿ ಹೋಗ್ತೀನಲ್ವ, ಎಲ್ಲರೂ ಸಿಗ್ತಾರೆ, ಅವ್ರಿಗೆಲ್ಲ ಎಳ್ಳು ಬೆಲ್ಲ ಕೊಡೋಣ ಆ ಥರದ್ದೆಲ್ಲ ಇತ್ತು ಪ್ಲ್ಯಾನು. ಬಟ್ ಆಗಲಿಲ್ವಲ್ಲ ಅನ್ನೋದೊಂದು. ನೋಡಿ ನೆಕ್ಸ್ಟ್ ಇಯರು ಹಿಂಗಾಗುತ್ತೆ ಹಂಗೆ ನೋಡಿಕೊಂಡು. ಅದೇನೋ ಹೇಳ್ತಾರೆ, 1 ವರ್ಷ ಹಬ್ಬ ಬಿಟ್ಟರೆ 3 ವರ್ಷ ಹಬ್ಬ ಮಾಡಬಾರ್ದು ಅಂತ ಹೇಳ್ತಾರೆ. ಅಂದರೆ 3ನೇ ವರ್ಷಕ್ಕೆ ಮಾಡಬೇಕು ಅಂತ. ಗೊತ್ತಿಲ್ಲ ಏನಾಗುತ್ತೆ ಏನು ಅಂಥೇಳಿ. ಸೊ ಹೋದ್ವಿ ಬಂದ್ವಿ. ಅಲ್ಲಿ ಅವರೆಲ್ಲ ಎಳ್ಳು ಬೆಲ್ಲ ಕೊಟ್ಬಿಟ್ಟು ಎತ್ಕೊಂಡು ನಮ್ಮ ಮನೆಗೆ ಬಂದಿದ್ದ ತಕ್ಷಣ ಒಂದು 10 ನಿಮಿಷಕ್ಕೆ ಬಿಗ್ ಬಾಸ್ ಸ್ಟಾರ್ಟ್ ಆಯಿತು. ಸೊ ಬಿಗ್ ಬಾಸ್ ನೋಡ್ಕೊಂಡು ಮುಗೀತು. ನನ್ನ ಮಗ ಆಲ್ರೆಡಿ ನಿದ್ದೆ ಮಾಡ್ತಾಯಿದ್ದಾನೆ. ಅವನಿಗೆ ಬೆಳಗ್ಗೆಯಿಂದ ಸಖತ್ ಟಯರ್ಡ್ ಆಗಿಬಿಟ್ಟಿತ್ತು, ಹಾಗಾಗಿ ನಿದ್ದೆ ಮಾಡ್ತಾಯಿದ್ದಾನೆ. ಸೊ ನಾನು ಈ ಒಂದು ನೆಕ್ ಪೀಸನ್ನು ಹಾಕ್ಕೊಂಡಿದ್ದೆ. ಸೊ ಇದಕ್ಕೆ ಇದ್ರ ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅಂತ ಹೇಳಿದೆ. ಯಾರೋ ಯೂಟ್ಯೂಬಲ್ಲೇ ಕಮೆಂಟ್ ಹಾಕಿದ್ರಿ, ಬಟ್ ನಾನು ಯೂಟ್ಯೂಬಲ್ಲಿ ಕೊಡಲ್ಲ, ಇದನ್ನು ಇನ್ಸ್ಟಾಗ್ರಾಮ್ ಪೇಜಿಗೆ ಬಂದು ಲಿಂಕ್ ಅಂತ ಕಮೆಂಟ್ ಮಾಡಿ, ಖಂಡಿತ ಇದ್ರದ್ದು ಲಿಂಕನ್ನು ನಾನು ಕೊಡ್ತೀನಿ. ಸೊ ಇದಕ್ಕೆ ಜಸ್ಟ್ 350 ರೂಪೀಸ್ ನಾನು ತೊಗೊಂಡಿದ್ದಂಥದ್ದು ಚೋಕರ್ ಸೆಟ್ಟು. ಬಟ್ ಇದ್ರದ್ದು ಇಯರಿಂಗ್ಸ್ ಅಲ್ಲ, ಇದು ಇಯರಿಂಗ್ಸ್ ತುಂಬ ಚಿಕ್ಕದಿತ್ತು ಅಂದ್ಬಿಟ್ಟು ನನ್ನ ಹತ್ರ ಇರುವಂಥ ಬೇರೆ ಇಯರಿಂಗ್ಸ್ನ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಇದು ಬಂದುಬಿಟ್ಟು ನಾನು ಕುಶಾಲ್ಸಲ್ಲಿ ತೊಗೊಂಡಿದ್ದಂಥದ್ದು. ಇದ್ರ ಜೊತೆಗೆ ಆ ಒಂದು ಜುಮ್ಕಿನ ಮ್ಯಾಚ್ ಮಾಡಿ ಹಾಕ್ಕೊಂಡೆ. ಏಕೆಂದರೆ ಇಲ್ಲೊಂದು ಗ್ರೀನ್ ಸ್ಟೋನ್ ಇದೆ ನೋಡ್ಬೋದು, ಗ್ರೀನ್ ಸ್ಟೋನ್, ವೈಟ್ ಸ್ಟೋನ್, ರೆಡ್ ಸ್ಟೋನ್ ಮತ್ತು ಪರ್ಲ್ ಎಲ್ಲನೂ ಇದೆ. ನಾವು ಯಾವುದು ಇಯರಿಂಗ್ಸ್ ಇರೋದಕ್ಕೂ ಕೂಡ ಮ್ಯಾಚ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಇದನ್ನು ಹಾಕ್ಕೊಂಡು ಹೋಗಿದ್ದೆ. ಸೊ ಸ್ಯಾರಿ ಲುಕ್ಕು ಕೂಡ ಒಂದು ಸಣ್ಣ ಕ್ಲಿಪ್ಪಿಂಗ್ನ ನಾನು ತೊಗೊಂಡಿದ್ದೀನಿ, ಅದು ನನಗೆ ಆ್ಯಡ್ ಮಾಡಿರ್ತೀನಿ ಆಯಿತಾ. ಈ ರೀತಿ ಸಿಂಪಲ್ ಆಗಿತ್ತು ಈ ವರ್ಷ ನಮ್ಮ ಮನೆ ಹಬ್ಬ. ನಿಮ್ಮ ಮನೆಯಲ್ಲೆಲ್ಲ ಯಾವ ರೀತಿ ಹಬ್ಬನ ಆಚರಿಸಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ. ಇದ್ರ ಜೊತೆಗೆ ಈ ಒಂದು ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ನಮ್ಮ ರೋಡಿನ ಇವರೆಲ್ಲ ಬಂದರು, ಅವರ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ಇನ್ನು. ಸೊ ಗುಡ್ ನೈಟ್ ಎಲ್ಲರಿಗೂ, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.